ಹಾಯ್ ಎಲ್ರಿಗೂ ನಮಸ್ಕಾರ. ಮ್ಯಾಥಮೆಜಿಕ್ ಚಾನಲಿಗೆ ಸ್ವಾಗತ. ನಾವಿವತ್ತು ಎಕ್ಸಸೈಸ್ 1.4 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಿದ್ದೀವಿ. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಯೂನಿಯನ್, ಇಂಟರ್ಸೆಕ್ಷನ್ ಮತ್ತು ಡಿಸ್ಜಾಯಿಂಟ್ ಸೆಟ್ಸ್, ವೆನ್ ಡಯಾಗ್ರಾಮ್ ಹೇಗೆ ಡ್ರಾ ಮಾಡೋದು, ಈ ಥರ ಎಲ್ಲ ಕಾನ್ಸೆಪ್ಟ್ನು ಅರ್ಥ ಮಾಡ್ಕೊಂಡಿದ್ವಿ. ಸೊ ಅದ್ರ ಬೇಸಿಸ್ ಮೇಲೆ ಇವಾಗ 1.4 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ ಏನಿದೆ ಅಂದರೆ, ಫೈಂಡ್ ದ ಯೂನಿಯನ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಸೆಟ್ಸ್. ಸೊ ಫಸ್ಟ್ ಕ್ವಶನ್ ನಾನು ಡೀಟೇಲಾಗಿ ತೋರಿಸ್ತೀನಿ. ನೆಕ್ಸ್ಟ್ ಕ್ವಶನಿಂದ ಸ್ವಲ್ಪ ಸಿಂಪಲಾಗಿ ಮಾಡೋಣ. ಎಕ್ಸ್ ಇಸ್ ಈಕ್ವಲ್ಸ್ ಟು 1 3 5 ಇದೆ, ವೈ ಇಸ್ ಈಕ್ವಲ್ಸ್ ಟು 1 2 3 ಇದೆ. ಯೂನಿಯನ್ ಅಂದರೆ ಏನು ಹೇಳಿದ್ದೆ ನಾನು? ಎಲ್ಲ ಎಲಿಮೆಂಟ್ಸ್ನು ಒಟ್ಟಾಗಿ ಬರೀಬೇಕು ಅಂತ ಹೇಳಿದ್ದೆ. ಸೊ ಎಲ್ಲ ಎಲಿಮೆಂಟ್ಸ್ನು ಬರೆದ್ರೆ ಏನಾಗುತ್ತೆ, ಇಲ್ಲಿ 1 3 5, ಇಲ್ಲಿ 1 ಆಲ್ರೆಡಿ ಬರೆದಿದ್ದೀವಿ, 2 ಮಾತ್ರ ಇನ್ಕ್ಲೂಡ್ ಆಗುತ್ತೆ. ಓಕೆ, ಸೊ ನಾವು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರೆದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು 1 2 3 5 ಅಂತ ಬರಿತೀವಿ. ಅರ್ಥ ಆಯ್ತಾ? ಓಕೆ, ನಾನು ಈ ಪ್ರಾಬ್ಲಮಿಗೆ ಮಾತ್ರ ಈ ಥರ ಯೂನಿಯನ್ ಅಂತ ಹಾಕಿ ತೋರಿಸ್ತಿದ್ದೀನಿ. ನೆಕ್ಸ್ಟಿಂದ ನಾನು ಡೈರೆಕ್ಟಾಗಿ ಆನ್ಸರ್ಸ್ ಬರೀತೀನಿ. ಓಕೆನಾ? ಸೊ ಇವಾಗ ಫಸ್ಟ್ ಕ್ವಶನ್ ಆಯಿತು. ಸೆಕೆಂಡ್ ಕ್ವಶನಲ್ಲಿ ಎ ಮತ್ತು ಬಿ ಎರಡು ಸೆಟ್ ಕೊಟ್ಟಿದ್ದಾರೆ, ಯೂನಿಯನ್ ಮಾಡಬೇಕು. ಎ ಯೂನಿಯನ್ ಬಿ ಅಂತ ಅಂದರೆ ನಾವು ಇರೋ ಎಲಿಮೆಂಟ್ಸ್ನ ರಿಪೀಟ್ ಮಾಡಬಾರ್ದು. ಸೊ ಹಾಗಾಗಿ ಏನು ಬರುತ್ತೆ, ಎ ಇ ಐ ಒ ಯು, ಎ ಇದೆ ಆಲ್ರೆಡಿ, ಬಿ ಸಿ ಇನ್ಕ್ಲೂಡ್ ಮಾಡ್ತೀವಿ. ಓಕೆ, ಸೊ ಎ ಬಿ ಸಿ ಇ ಐ ಒ ಯು. ಓಕೆನಾ? ರೈಟ್. ನೆಕ್ಸ್ಟ್ ಒಂದು ನಮಗಿದನ್ನ ಆ್ಯಕ್ಚುಲಿ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ನಾವು ಫಸ್ಟ್ ಅದನ್ನು ರೋಸ್ಟರ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೋಬೇಕು. ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಮಲ್ಟಿಪಲ್ ಆಫ್ 3 ಅಂತ ಕೊಟ್ಟಿದ್ದಾರೆ. ನ್ಯಾಚುರಲ್ ನಂಬರ್ ಅಂತಂದರೆ ಏನು ತೊಗೋತೀವಿ ನಾವು? 1 2 3 ಇಂದ ಸ್ಟಾರ್ಟ್ ಮಾಡಬೇಕು. ಇಟ್ಸ್ ಆಲ್ಸೋ ಮಲ್ಟಿಪಲ್ ಆಫ್ 3. ಸೊ ನಾವು ಹಾಗಾಗಿ 3 6 9 12 ಸೊ ಆನ್ ಈ ಥರ ಎಲಿಮೆಂಟ್ಸ್ನ ತೊಗೋಬಹುದು. ಸೊ ಸೆಕೆಂಡ್ ಒನ್ನಲ್ಲಿ ಏನಿದೆ, ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6 ಅಂತ ಇದೆ. ಸೊ ಲೆಸ್ ದ್ಯಾನ್ 6 ಅಂದರೆ ನಾವು 1ಇಂದ 5ವರೆಗೂ ಮಾತ್ರ ಬರೀಬೇಕು, 6 ಇನ್ಕ್ಲೂಡ್ ಮಾಡಬಾರ್ದಲ್ಲಿ. ಓಕೆ, ಈಗ ಯೂನಿಯನ್ ಮಾಡಬೇಕು ಅಂದರೆ ಎರಡನ್ನೂ ಮಿಕ್ಸ್ ಮಾಡಿ ಬರಿತಿದ್ದೀವಿ ಅಂತ ಅರ್ಥ. ಸೊ ಸ್ಮಾಲರ್ ನಂಬರಿಂದನೇ ಸ್ಟಾರ್ಟ್ ಮಾಡ್ತೀನಿ ಡೈರೆಕ್ಟಾಗಿ. 1 2 3 4 5 6 9 12 ಸೊ ಆನ್. ಓಕೆ, ಯಾವ ಎಲಿಮೆಂಟ್ಸ್ ಇದೆ ಅದನ್ನು ಬರೀರಿ, ಸೊ ಆನ್ ಅಂತ ಕೊಟ್ಬಿಡಿ. ಓಕೆ, ನೆಕ್ಸ್ಟ್ ಒನ್, ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ 1 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 6. ಇಲ್ಲಿ ನಮಗೆ 1ಗಿಂತ ಗ್ರೇಟರ್ ನಂಬರ್ನ ಮಾತ್ರ ಚೂಸ್ ಮಾಡೋಕ್ಕೆ ಹೇಳಿದ್ದಾರೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಇಲ್ಲ ಇಲ್ಲಿ. ಸೊ ಹಾಗಾಗಿ ನಾವು ಯಾವುದರಿಂದ ಸ್ಟಾರ್ಟ್ ಮಾಡೋಣ? 2 3 4 5 6ಗೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಇದೆ, ಸೊ ಇನ್ಕ್ಲೂಡ್ 6 ಆಲ್ಸೋ. ಓಕೆ, ಬಿ ಸೆಟ್ಟಲ್ಲಿ ನ್ಯಾಚುರಲ್ ನಂಬರ್ 6 ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ ಎಕ್ಸ್ ವಿಚ್ ಇಸ್ ಲೆಸ್ ದ್ಯಾನ್ 10 ಅಂತ ಇದೆ. ಸೊ 6 ಮತ್ತು 10 ನಾವು ಎರಡನ್ನೂ ಇನ್ಕ್ಲೂಡ್ ಮಾಡೋದಿಲ್ಲ, ಓನ್ಲಿ ಇನ್ ಬಿಟ್ವೀನ್ ನಂಬರ್ಸ್ ಅಂದರೆ 7 8 9ನ ಮಾತ್ರ ತೊಗೋತೀವಿ. ಓಕೆ, ಇದೆರಡಕ್ಕೂ ಯೂನಿಯನ್ ಮಾಡಿದ್ರೆ ನಮಗೆ 2ಇಂದ 9ವರೆಗೂ ಎಲಿಮೆಂಟ್ಸ್ ಬರುತ್ತೆ. ಓಕೆನಾ? ಇದನ್ನು ಬೇಕಾದರೆ ನೀವು ವಾಪಸ್ ಸೆಟ್ ಬಿಲ್ಡರ್ ಫಾರ್ಮಲ್ಲೇ ಬರಿಬೋದು. ಹೆಂಗೆ ಬರಿತೀರಾ? 1 ಇಸ್ ಲೆಸ್ ಟು ಎಕ್ಸ್ ವಿಚ್ ಇಸ್ ಲೆಸ್ ದ್ಯಾನ್ 10 ಅಂತ ಬರಿಬೋದು. ಓಕೆ, ನೆಕ್ಸ್ಟು ಲಾಸ್ಟ್ ಒನ್ನು, ಎ 1 2 3 ಕೊಟ್ಟಿದ್ದಾರೆ, ಬಿ ಸೆಟ್ಟು ನಲ್ ಸೆಟ್ ಕೊಟ್ಬಿಟ್ಟಿದ್ದಾರೆ. ಓಕೆ, ನಲ್ ಸೆಟ್ನ ಯಾವುದೇ ಸೆಟ್ ಜೊತೆ ಯೂನಿಯನ್ ಮಾಡಿದ್ರೆ ನಮಗೆ ಅದೇ ಸೆಟ್ ವಾಪಸ್ ಬರುತ್ತೆ, ಯಾಕಂದರೆ ನಲ್ ಸೆಟ್ಟಲ್ಲಿ ಏನೂ ಎಲಿಮೆಂಟ್ಸ್ ಇರಲ್ಲ ನಮಗೆ ಕಂಬೈನ್ ಮಾಡೋಕ್ಕೆ. ಓಕೆನಾ? ಸರಿ, ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎ ಇಸ್ ಈಕ್ವಲ್ಸ್ ಟು ಎ ಬಿ, ಸೆಟ್ ಬಿ ಇಸ್ ಈಕ್ವಲ್ಸ್ ಟು ಎ ಬಿ ಸಿ, ಈಸ್ ಎ ಸಬ್ಸೆಟ್ ಆಫ್ ಬಿ, ವಾಟ್ ಈಸ್ ಎ ಯೂನಿಯನ್ ಬಿ ಅಂತ ಇದೆ. ಈ ಥರ ಕ್ವಶನ್ ನಾವು ಆ್ಯಕ್ಚುಲಿ ಎಕ್ಸಾಂಪಲಲ್ಲೂ ನೋಡಿದ್ವಿ. ಈಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಕೇಳಿದ್ದಾರೆ. ಏನಲ್ಲಿರೋ ಎಲ್ಲ ಎಲಿಮೆಂಟ್ಸು ಬಿ ಸೆಟ್ಟಲ್ಲಿ ಇದೆಯಾ? ಎ ಮತ್ತು ಬಿ, ರೈಟ್? ಸೊ ಹಾಗಾಗಿ ನಾವೇನು ಹೇಳ್ಬೋದು, ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ಬೋದು. ಎಸ್ ಇಟ್ ಇಸ್ ಟ್ರೂ. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಿದ್ದಾರೆ, ವಾಟ್ ಈಸ್ ಎ ಯೂನಿಯನ್ ಬಿ? ಎ ಯೂನಿಯನ್ ಬಿ ಮಾಡಿ ಏನು ಆನ್ಸರ್ ಬರುತ್ತೆ ನಿಮಗೆ? ಎ ಬಿ ಸಿ ಅದೇ ಎಲಿಮೆಂಟ್ಸ್ ಬಂತು. ದಿಸ್ ಈಸ್ ನಥಿಂಗ್ ಬಟ್ ಯುವರ್ ಬಿ ಸೆಟ್ ಅಲ್ವಾ? ಸೊ ಎ ಯೂನಿಯನ್ ಬಿ ಈಸ್ ಈಕ್ವಲ್ಸ್ ಟು ಬಿ. ಇದು ಜನರಲ್ ಸ್ಟೇಟ್ಮೆಂಟ್ ಅಂತ ನಾನು ನಿಮ್ಗೆ ಫಸ್ಟೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವೆನ್ ಎ ಈಸ್ ಎ ಸಬ್ಸೆಟ್ ಆಫ್ ಬಿ, ಯೂನಿಯನ್ ತಗೊಂಡ್ರೆ ಲಾರ್ಜ್ ಸೆಟ್, ದಟ್ ಮೀನ್ಸ್ ದ ಸೂಪರ್ ಸೆಟ್ ಆನ್ಸರ್ ಆಗಿ ಬರುತ್ತೆ. ಇಂಟರ್ಸೆಕ್ಷನ್ ತೊಗೊಂಡ್ರೆ ದ ಸ್ಮಾಲರ್ ಸೆಟ್, ಅಂದರೆ ಸಬ್ಸೆಟ್ ಯಾವುದಿರುತ್ತೆ ಅದು ಆನ್ಸರ್ ಆಗಿ ಬರುತ್ತೆ. ಓಕೆನಾ? ನೆನ್ಪಿಟ್ಕೊಳ್ಳಿ, ಮರಿಬಾರ್ದಿದ್ನ. ನೆಕ್ಸ್ಟ್ ಒನ್ನು, ಇಫ್ ಎ ಆ್ಯಂಡ್ ಬಿ ಆರ್ ಟು ಸೆಟ್ ಸಚ್ ದಟ್ ಎ ಇಸ್ ಸಬ್ಸೆಟ್ ಆಫ್ ಬಿ, ದೆನ್ ವಾಟ್ ಈಸ್ ಎ ಯೂನಿಯನ್ ಬಿ? ಅದು ಜನರಲ್ ಸ್ಟೇಟ್ಮೆಂಟಲ್ಲಿ ಕೇಳಿದ್ದಾರೆ. ಓಕೆ, ಜನರಲ್ ಸ್ಟೇಟ್ಮೆಂಟಲ್ಲಿ ಕೇಳಿದ್ರೆ ಆಲ್ರೆಡಿ ಇಲ್ಲಿ ಮಾಡಿದ್ದೀರಲ್ವಾ, ಏನಂತ ಬರೀಬೇಕು? ಎ ಯೂನಿಯನ್ ಬಿ ಇಸ್ ಈಕ್ವಲ್ಸ್ ಟು ಏನು? ಬಿ. ಎಲ್ಲ ಎಲಿಮೆಂಟ್ಸು ಯಾವುದು ಏನಲ್ಲಿರುತ್ತೆ ಆ ಎಲ್ಲ ಎಲಿಮೆಂಟ್ಸು ಬಿನಲ್ಲಿ ಕೂಡ ಇರುತ್ತೆ. ಸೊ ಹಾಗಾಗಿ ನಾವು ಎ ಎಲಿಮೆಂಟ್ಸ್ನ ರಿಪೀಟ್ ಮಾಡಲ್ಲ, ಅದ್ರ ಜೊತೆಗೆ ಬಿನ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ಕೋತೀವಿ ಅಂದರೆ ವಾಪಸ್ ನಮಗೆ ಬಿ ಸೆಟ್ಟೇ ಬರುತ್ತೆ. ನೆಕ್ಸ್ಟ್ ಫೋರ್ತ್ ಕ್ವಶನು ತುಂಬ ಇಂಪಾರ್ಟೆಂಟು. ಇದನ್ನು ಯೂಶ್ವಲಾಗಿ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಎ ಬಿ ಸಿ ಡಿ 4 ಸೆಟ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ನಲ್ಲಿ ಎ ಯೂನಿಯನ್ ಬಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಅಗೇನ್ ಯೂನಿಯನ್ ಅಂದರೆ ರೈಟ್ ಆಲ್ ದ ಎಲಿಮೆಂಟ್ಸ್ ಇಂದ ಇನ್ಕ್ರೀಸಿಂಗ್ ಆರ್ಡರ್. ಸೊ 1 2 3ಇಂದ 6ವರೆಗೂ ಬರುತ್ತೆ. ಓಕೆ, ಎ ಯೂನಿಯನ್ ಸಿ ಕೊಟ್ಟಿದ್ದಾರೆ. ಹುಷಾರಾಗಿ ಎಲಿಮೆಂಟ್ಸ್ನ ಬರ್ಕೋಬೇಕಾದ್ರೆ ನೀಟಾಗಿ ನೋಡ್ಕೊಂಡು ಬರ್ಕೊಳ್ಳಿ, ಏನು ಕಷ್ಟ ಇಲ್ಲ ಇದರಲ್ಲಿ. ಜಸ್ಟ್ ನೀವು ಒಂದು ಸ್ವಲ್ಪ ಬೇಗ ಮಾಡೋಕ್ಕೆ ಹೋಗಿ ಆನ್ಸರ್ ಸ್ಟ್ರಾಂಗ್ ಬರೆಯೋ ಚಾನ್ಸ್ ಇರುತ್ತೆ, ಬಿಟ್ಟರೆ ಈ ಸೆಟ್ಸಲ್ಲಿ ಏನೂ ಕಷ್ಟ ಆಗಲ್ಲ. ಓಕೆ,
ಸೊ ಎ ಯೂನಿಯನ್ ಸಿ ಬರ್ಕೊಂಡ್ರೆ ಏನೆಲ್ಲ ಎಲಿಮೆಂಟ್ಸ್ 1ಇಂದ 8ವರೆಗೂ ಬರೀಬಹುದು ಎ ಮತ್ತು ಸಿ ತೊಗೊಂಡಾಗ. ಓಕೆ, ನೆಕ್ಸ್ಟ್ ಬಿ ಯೂನಿಯನ್ ಸಿ, ಬಿ ಮತ್ತು ಸಿ ಕಂಬೈನ್ ಮಾಡಿ ಅಂತ ಹೇಳಿದರೆ 5 6 ರಿಪೀಟ್ ಇದೆ, ಡೋಂಟ್ ರಿಪೀಟ್ ದ ಎಲಿಮೆಂಟ್ಸ್. ಸೊ 3ಇಂದ 8ವರೆಗೂ ಬರೀಬೇಕು. ಓಕೆ, ನೆಕ್ಸ್ಟ್ ಬಿ ಯೂನಿಯನ್ ಡಿ ಇದೆ, ಬಿ ಮತ್ತು ಡಿ ಈ ಲಾಸ್ಟ್ ಸೆಟ್ನ ಯೂನಿಯನ್ ಮಾಡ್ತಿದ್ದೀವಿ, ಯಾವುದು ಕಾಮನ್ ಎಲಿಮೆಂಟ್ಸ್ ಇಲ್ಲ, ಸೊ ಸ್ಟಾರ್ಟ್ ಫ್ರಮ್ 3 ಎಂಡ್ ವಿತ್ 10. ಓಕೆ, ನೆಕ್ಸ್ಟ್ ಎ ಯೂನಿಯನ್ ಬಿ ಯೂನಿಯನ್ ಸಿ 3 ಸೆಟ್ಸ್ ತೊಗೋಬೇಕು ನಾವು, 3 ಯೂನಿಯನ್ ಮಾಡಬೇಕು. ಅಟ್ ಅ ಟೈಮ್ ಮಾಡ್ತೀನಿ ಅಂದರೂ ಮಾಡ್ಬೋದು, ಇಲ್ಲ ಅಂತ ಅಂದರೆ ಒಂದೊಂದೇ ಸೆಟ್ ಎ ಯೂನಿಯನ್ ಬಿ ಮಾಡಿಕೊಂಡು ಅದ್ರ ಜೊತೆಗೆ ಸಿ ಯೂನಿಯನ್ ಬೇಕಾದರೂ ಮಾಡ್ಬೋದು. ಓಕೆ, ಇಲ್ಲಿ ಬ್ರ್ಯಾಕೆಟ್ಸ್ ಇಲ್ಲ, ಬ್ರ್ಯಾಕೆಟ್ಸ್ ಇದ್ದಿದ್ರೆ ಫಸ್ಟು ನಾವು ಅದನ್ನು ಸಾಲ್ವ್ ಮಾಡಿ ನಾವು ರೆಪ್ರೆಸೆಂಟ್ ಮಾಡಬೇಕಿತ್ತು. ಡೈರೆಕ್ಟಾಗಿ ನೀವು ಎ ಯೂನಿಯನ್ ಬಿ ಯೂನಿಯನ್ ಸಿ ಬರೀಬಹುದು. ಓಕೆ, 1ಇಂದ 8ವರೆಗೂ ಬರೀಬೋದು ಎಲಿಮೆಂಟ್ಸು. ಅದೇ ಥರ ಸಿ ಬದಲು ಡಿ ಕೊಟ್ಟಿದ್ದಾರೆ ಈ ಕ್ವಶನಲ್ಲಿ. ಸೊ ಎಲ್ಲ ಎಲಿಮೆಂಟ್ ಎ ಬಿ ಸಿ, ಎ ಬಿ ಡಿನಲ್ಲಿ ಎಲ್ಲ ಎಲಿಮೆಂಟ್ಸ್ನು ಲಿಸ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ನು ಬಿ ಸಿ ಡಿದು ಯೂನಿಯನ್ ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ. ಸೆಟ್ಸ್ನ ಬರ್ಕೊಳ್ಳಿ, ಯೂನಿಯನ್ ಏನು ಅಂತ ಬರೀರಿ. ಓಕೆ, ಜಸ್ಟ್ ಎಲ್ಲ ಎಲಿಮೆಂಟ್ಸ್ನು ಬರ್ಕೋತಾ ಬರಬೇಕು. ಓಕೆ, ಈಗ 5th ಕ್ವಶನ್ ಏನಿದೆ ಗೊತ್ತಾ, ಫೈಂಡ್ ದ ಇಂಟರ್ಸೆಕ್ಷನ್ ಆಫ್ ಈಚ್ ಪೇರ್ ಆಫ್ ಸೆಟ್ಸ್ ಫ್ರಮ್ ಕ್ವಶನ್ 1 ಅಬೌವ್. ಓಕೆ, ಕ್ವಶನ್ 1ಅಲ್ಲಿ ಏನೇನು ಕೊಟ್ಟಿದ್ದಾರೆ ಆ ಎಲ್ಲ ಸೆಟ್ಸಿಗೂ ಇಂಟರ್ಸೆಕ್ಷನ್ ಮಾಡ್ಕೊಬರ್ಬೇಕಂತ ಹೇಳಿದ್ದಾರೆ. ನಾವು ಆಲ್ರೆಡಿ ಏನೇನು ಬರೆದಿದ್ವಿ ಎಕ್ಸ್ ಯೂನಿಯನ್ ವೈದು ಸೇಮ್ ಸೆಟ್ಟಿಗೆ ಇಂಟರ್ಸೆಕ್ಷನ್ ಕೇಳ್ತಿದ್ದಾರೆ. ಇಂಟರ್ಸೆಕ್ಷನ್ ಅಂದರೆ ಒಂದು ಸಲ ರಿಕಾಲ್ ಮಾಡ್ಕೊಳ್ಳಿ, ಏನು ಹೇಳಿದ್ದೆ, ಓನ್ಲಿ ದ ಕಾಮನ್ ಎಲಿಮೆಂಟ್ಸ್ ವಿ ಶುಡ್ ಲಿಸ್ಟ್. ಓಕೆ, ಸೊ ಎಕ್ಸ್ ಮತ್ತು ವೈ ಬರ್ಕೊಂಡಿದ್ದೀನಿ, ಕಾಮನ್ ಎಲಿಮೆಂಟ್ಸ್ ಯಾವುದು ಎರಡಕ್ಕೂ ಅಂದರೆ 1 and 3. ಓಕೆ, ನೆಕ್ಸ್ಟು ಇದು ಎ ಮತ್ತು ಬಿ ಸೆಟ್, ಯಾವುದು ಕಾಮನ್ನು, ಎ. ಸೊ ಎ ಇಸ್ ದ ಓನ್ಲಿ ಎಲಿಮೆಂಟ್. ಈಗ ಥರ್ಡ್ ಒನ್ ನಾವು ರೋಸ್ಟರ್ ಫಾರ್ಮಲ್ಲಿ ಬರ್ದಿದ್ವಲ್ಲ, ಆ ರೋಸ್ಟರ್ ಫಾರ್ಮ್ನ ಡೈರೆಕ್ಟಾಗಿ ಚೂಸ್ ಮಾಡ್ಕೋತೀನಿ. ಅದಕ್ಕೆ ಇಂಟರ್ಸೆಕ್ಷನ್ ಮಾಡ್ಕೋಬೇಕು ಅಂದರೆ ಯಾವುದು ಕಾಮನ್ ಎಲಿಮೆಂಟ್, 3 ಇಸ್ ದ ಓನ್ಲಿ ಒನ್. ಓಕೆ, ನೆಕ್ಸ್ಟ್ 4th ಒನ್ನಲ್ಲಿ ಕಾಮನ್ ಎಲಿಮೆಂಟ್ಸ್ ನೋಡಿ, ಯಾವುದಾದ್ರು ಕಾಮನ್ ಇದೆಯಾ ಎ ಮತ್ತು ಬಿ ಸೆಟ್ಟಿಗೆ, ಇಲ್ಲ ಅಂದರೆ ನಲ್ ಸೆಟ್ ಬರೀಬೇಕು. ಓಕೆ, ನಾವು ಆಬ್ವಿಯಸ್ಲಿ ಎ ಇಂಟರ್ಸೆಕ್ಷನ್ ಬಿ ಯಾವುದೇ ಸೆಟ್ಟನ್ನು ನಲ್ ಸೆಟ್ ಜೊತೆ ಇಂಟರ್ಸೆಕ್ಟ್ ಮಾಡಿದಾಗ ಯಾವುದು ಕಾಮನ್ ಎಲಿಮೆಂಟ್ಸ್ ಇರಲ್ಲ, ಸೊ ಹಾಗಾಗಿ 5 ವಿಲ್ ಬಿ ದ ಆನ್ಸರ್. ಓಕೆ, ಉಳಿದಿರೋ ಕ್ವಶನ್ಸ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.